ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದ್ದು, ಇದೀಗ ಶ್ರೀರಂಗಪಟ್ಟಣದ ಪ್ರವಾಸಿ ಸ್ಥಳಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ನದಿ ಪಾತ್ರದಲ್ಲಿನ ಮನೆಗಳಿಗೆ, ಜಮೀನುಗಳಿಗೆ ಇದೀಗ ನೀರು ನುಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸದ್ಯ ನಾನೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಮುಂಭಾಗ ಇರುವಂತಹ ಮೇಲ್ಸೇತುವೆ ಬಳಿ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ದೃಶ್ಯಗಳಲ್ಲಿ ನೋಡಬಹುದು, ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆಯಿಂದ 83,000 ಕ್ಯೂಸೆಸ್ ನೀರನ್ನ ನದಿಗೆ ಬಿಡಲಾಗಿದೆ. ಆ ನಿಟ್ಟಿನಲ್ಲಿ ಮೈದುಂಬಿ ಕಾವೇರಿ ಹರಿತಾ ಇದ್ದಾಳೆ. ಒಂದು ರೀತಿ ಬೋರ್ಗರೆಯುವಂತಹ ಶಬ್ದವೂ ಕೂಡ ಕಂಡು ಬರ್ತಾ ಇದೆ. ಆದ್ರೆ ಅದರ ಜೊತೆಗೆ ಇದೀಗ ಪ್ರವಾಹದ ಭೀತಿಯೂ ಕೂಡ ಎದುರಾಗಿರುವಂತದ್ದು. ನದಿ ಪಾತ್ರದ ಪ್ರವಾಸಿ ಸ್ಥಳಗಳು ಹಾಗೆ ಜಮೀನುಗಳಿಗೆ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಸದ್ಯ ನಿಮಿಷಾಂಬ ದೇಗುಲದ ಸಮೀಪ ಇರುವಂತಹ ಸೇತುವೆ ದೃಶ್ಯವನ್ನು ನೋಡ್ತಾ ಇದ್ರಿ. ಈಗಾಗಲೇ ಅದು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಸೇತುವೆ, ಆ ನದಿಗೆ ಕಟ್ಟಿರುವಂತಹ ಸೇತುವೆ, ರಸ್ತೆ ಹಾದು ಹೋಗುವಂಥದ್ದು. ಸದ್ಯ ಅದು ಕೂಡ ಬಹುತೇಕ ಮುಳುಗುವ ಅಂದ್ರೆ ಒಂದಷ್ಟು ಮಟ್ಟಿಗೆ ಆ ಸೇತುವೆ ರಸ್ತೆ ಸಮೀಪವರೆಗೂ ಕೂಡ ನೀರು ಇದೀಗ ಹರಿತಾ ಇರುವಂಥದ್ದು. ಕಾವೇರಿ ನದಿಯನ್ನು ನೋಡ್ತಾ ಇದ್ರಿ, ಬಹಳಷ್ಟು ರಭಸವಾಗಿ ಕಾವೇರಿ ಹರಿತಾ ಇದ್ದಾಳೆ. ಮತ್ತೊಂದು ಕಡೆ ಪ್ರವಾಸಿ ಸ್ಥಳಗಳಿಗೆ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಶ್ರೀರಂಗಪಟ್ಟಣದ ಐತಿಹಾಸಿಕ ದೇಗುಲ, ಇತಿಹಾಸ ಪ್ರಸಿದ್ಧ ದೇಗುಲವಾದಂತಹ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಇದೀಗ ಮುಳುಗಡೆ ಆಗಿರುವಂಥದ್ದು. ಅಂದ್ರೆ ನದಿಯ ಪಕ್ಕದಲ್ಲೇ ದೇಗುಲ ಇದೆ. ಇದೀಗ ಆ ಒಂದು ದೇಗುಲದ ಸ್ನಾನಘಟ್ಟ ಸಂಪೂರ್ಣವಾಗಿ ಮೆಟ್ಟಿಲುಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಆ ನಿಟ್ಟಿನಲ್ಲಿ ಭಕ್ತರಿಗೆ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ಆ ಒಂದು ಮೆಟ್ಟಿಲುಗಳೇನಾದ್ರೂ ಅವರು ಆ ಒಂದು ಸಂದರ್ಭದಲ್ಲಿ ಸ್ನಾನವನ್ನ ಮಾಡೋದಕ್ಕೆ ಹೋದ್ರೆ ಅಪಾಯವೂ ಕೂಡ ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಯಾರು ಕೂಡ ಸ್ನಾನಘಟ್ಟಕ್ಕೆ ಇಳಿಬಾರದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾಡಳಿತ ವಹಿಸಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಏನು ಬಟ್ಟೆ ಬದಲಿಸುವಂತಹ ಕೊಠಡಿಗಳು ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ನದಿ ಪಕ್ಕದಲ್ಲೇ ಇದ್ದಂತಹ ಮಂಟಪಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಹೊರಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾದ್ರೆ ಸಂಪೂರ್ಣವಾಗಿ ದೇಗುಲಕ್ಕೆ ನೀರು ನುಗ್ಗುವಂತಹ ಒಂದು ಸಾಧ್ಯತೆಯೂ ಕೂಡ ಇರುವಂಥದ್ದು. ಜೊತೆಗೆ ಈ ಒಂದು ನದಿ ಒಂದು ಕಡೆ ರಭಸವಾಗಿ ಹರಿತಾ ಇದೆ. ಏನು ನದಿ ಪಕ್ಕದಲ್ಲೇ ಇರುವಂತಹ ಜಮೀನುಗಳು ಕೂಡ ಇದೀಗ ಮುಳುಗಡೆ ಆಗುವಂತಹ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಂದ್ರೆ ನಿಮಿಷಾಂಬ ದೇಗುಲದ ಎಡಭಾಗದಲ್ಲಿ ಇರುವಂತಹ ನದಿ ಪಾತ್ರದ ಜಮೀನುಗಳಿಗೆ ಇದೀಗ ನೀರು ನುಗ್ಗಿದೆ. ತೆಂಗು, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳೆಲ್ಲವೂ ಕೂಡ ಇದೀಗ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತದ್ದು. ಮತ್ತೊಂದು ಕಡೆ ನದಿ ಪಾತ್ರದಲ್ಲೇ ಇರುವಂತಹ ಮನೆಗಳಿಗೂ ನೀರು ನುಗ್ಗುವ ಒಂದು ಕೆಲಸವೂ ಕೂಡ ಆಗ್ತಾ ಇದೆ. ಅಂದ್ರೆ ನೀರಿಗಾಗ್ಲೇ ಬಹುತೇಕ ನುಗ್ಗಿದೆ. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನೂ ಕೂಡ ನದಿ ಪಾತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತವು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಕೇವಲ ಇದೊಂದು ನಿಮಿಷಾಂಬ ದೇಗುಲದ ಸಮೀಪ ಇರುವಂತಹ ದೃಶ್ಯ ಅಲ್ಲ, ಶ್ರೀರಂಗಪಟ್ಟಣದ ಬಹುತೇಕ ಪ್ರವಾಸಿ ಸ್ಥಳಗಳಲ್ಲಿ ಇದೇ ಪರಿಸ್ಥಿತಿ ಎದುರಾಗಿದೆ. ಪ್ರವಾಹದ ಭೀತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇದೇ ರೀತಿ ಏನಾದ್ರೂ ಮಳೆ ಮುಂದುವರೆದ್ರೆ ಈ ಒಂದು ಹೊರಹರಿವಿನ ಪ್ರಮಾಣವು ಕೂಡ ಮತ್ತಷ್ಟು ಏರಿಕೆ ಆಗುತ್ತೆ. ಅಂದ್ರೆ ಈಗಾಗಲೇ ಡ್ಯಾಮ್ಗೆ 51,000 ಕ್ಯೂಸೆಸ್ ನೀರು ಒಳಹರಿವು ಇದೆ. ಡ್ಯಾಮ್ಗೆ ನೀರು ಹರಿದು ಬರ್ತಾ ಇದೆ. ಆ ಮಳೆ ಏನಾದ್ರೂ ಮತ್ತೆ ಮುಂದುವರೆದ್ರೆ ಆ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಇನ್ನು ಸುರಕ್ಷತೆ ದೃಷ್ಟಿಯಿಂದ ಹೊರಹರಿವನ್ನ ಮತ್ತಷ್ಟು ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. 1,00,000 ಕ್ಯೂಸೆಕ್ಸ್ ನೀರು ಹೊರಹರಿವು ಹೆಚ್ಚಾದ್ರೆ ಇನ್ನೊಂದಷ್ಟು ಅನಾಹುತಗಳು, ಅವಾಂತರಗಳು ಈ ನದಿ ಪಾತ್ರದಲ್ಲಿ ಸೃಷ್ಟಿಯಾಗಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.